ನೀವು ಹರಿದ ಬಟ್ಟೆ ಹಾಕ್ಬೇಡಿ, ಹೂ ಇಟ್ಕೊಳ್ಳಿ ಅಥವಾ ಊಟ ಮಾಡೋಕೆ ತುಪ್ಪ ಹಾಕಿ, ಇದೆಲ್ಲ ನೀವು ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಅಫರ್ಮೇಷನ್ ಮಾಡ್ಬೇಕಂತ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಹತ್ರ ₹1 ಇಲ್ಲದಿದ್ದರೆ ನೀವು ಐ ಆಮ್ ರಿಚ್ ಅಂತ ಹೇಳಿದ್ರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ಕೆಲವರಿಗೆಲ್ಲ ಇಮೋಷನಲ್ ಕನೆಕ್ಟ್ ಆಗಿದ್ದವರಿಗೆ ರಿಸಲ್ಟ್ ಬರ್ಬೋದು, ಅದು ಬೇರೆ ವಿಷಯ. ಬಟ್ ಮೈಂಡ್ ರಿಜೆಕ್ಟ್ ಮಾಡ್ತದೆ. ನಿಮಗೆ ಈಗ ತುಂಬ ಆರೋಗ್ಯ ಸರಿ ಇಲ್ಲ, ನೀವು ಐ ಆಮ್ ಹ್ಯಾಪಿ ಐ ಆಮ್ ಹೆಲ್ದಿ ಅಂತ ಹೇಳಿದರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ಅದರ ಬದಲು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳಿದರೆ ನೀವು, ಫಾರ್ ಎಕ್ಸಾಂಪಲ್ ನಾನೀಗ ಬ್ಯಾಂಗ್ಳೂರಲ್ಲಿದ್ದೇನೆ, ನಾನು ಮಂಗಳೂರಲ್ಲಿದ್ದೇನೆ ಅಂತ ಹೇಳಿದರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ನಾನು ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಮೈಂಡ್ ತಗೊಳ್ತದೆ. ಸೊ ನಾನು ಹೆಲ್ದಿ ಆಗ್ತಾ ಇದ್ದೇನೆ, ನಾನು ರಿಚ್ ಆಗ್ತಾ ಇದ್ದೇನೆ ಅಂತ ಹೇಳಿದರೆ ಮೈಂಡ್ ತಗೊಳ್ತದೆ, ಹೌದಲ್ವಾ? ಸೊ ಅದೇ ರೀತಿ ನೀವು ತುಪ್ಪ ಹಾಕಿ ತಿಂದರೆ, ಈಗ ನಿಮಗೆ ಒಂದು ಪುವರಿಟಿ ಅಂತ ಅಂದರೆ ಪುವರ್ ಮನುಷ್ಯರು, ಅದನ್ನು ನೀವು ಥಿಂಕ್ ಮಾಡಿದ ಕೂಡಲೇ ನಿಮಗೆ ಗಲೀಜು, ಹರಿದ ಬಟ್ಟೆ, ಮುರಿದ ಮನೆ ಇದೆಲ್ಲ ಬರ್ತದೆ. ರಿಚ್ನೆಸ್ ಅಂತ ಹೇಳಿದರೆ ನಿಮಗೆ ಒಳ್ಳೆ ಪಾಶ್ ಕ್ಲೀನ್ನೆಸ್ ಇದೆಲ್ಲ ಬರ್ತದೆ, ಹೌದಲ್ವಾ? ಸೊ ಮೈಂಡ್ ಪಿಕ್ಚರ್ ಲ್ಯಾಂಗ್ವೇಜ್ ಅನ್ನು ತಗೊಳ್ತದೆ. ಅದಕ್ಕೆ ನಿಮ್ಮ ಭಾಷೆ ಅರ್ಥ ಆಗುದಿಲ್ಲ. ನೀವು ಅಫರ್ಮೇಷನ್ ಹೇಳಿದರೆ, ನಾನು ಇದನ್ನು ತುಂಬ ಸಲ ಹೇಳಿದ್ದೆ, ಒಬ್ಬ ಅಫರ್ಮೇಷನ್ ಹೇಳಿದಂತೆ, ನಾನು ಖುಷಿಯಾಗಿರಬೇಕು, ಸುಮ್ಮನೆ ಕೂತಿರ್ಬೇಕು, ಏನು ಕೆಲಸ ಇರಬಾರ್ದು, ಎಲ್ಲ ಅವರವರ ಕೆಲಸ ಮಾಡ್ತಿರ್ಬೇಕು, ಹಣ ನನ್ನ ಹತ್ರ ಬರ್ತಾ ಇರಬೇಕು. ಸೊ ಮ್ಯಾನಿಫೆಸ್ಟ್ ಆಯ್ತಂತೆ, ಅವ್ರು ಸುಲಭ ಶೌಚಾಲಯದಲ್ಲಿ ಕೆಲಸಕ್ಕಿದ್ದಂತೆ, ಎಲ್ಲ ಅವರವರ ಕೆಲಸ ಮಾಡ್ತಾ ಇದ್ದಾರೆ, ಇವನಿಗೇನು ಟೆನ್ಷನ್ ಇಲ್ಲ, ಕೂತಾನೆ ಅನಿಸ್ತಾ ಇದ್ದಾರೆ. ಬಿಕಾಸ್ ಸಬ್ ಕಾನ್ಸಿಯಸ್ ಮೈಂಡ್ ಪಿಕ್ಚರ್ ಅನ್ನು ತಗೊಳ್ತದೆ. ನಾನೀಗ ಮಸಾಲೆ ದೋಸೆ, ನಾಯಿ, ಬೆಕ್ಕು, ಮಂಗ ಅಂತ ಹೇಳಿದರೆ ನಾನು ಶಬ್ದ ಹೇಳ್ತಿದ್ದೇನೆ, ಮೈಂಡಿಗೆ ನಿಮಗೆ ಪಿಕ್ಚರ್ ಬರ್ತದೆ.